ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಯೂಟ್ಯೂಬಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಮುಂಚೆಲ್ಲ ಈ ಒಂದು ಅಪ್ಡೇಟು ದೊಡ್ಡ ಯೂಟ್ಯೂಬರ್ಸ್ಗೆ ಅಷ್ಟೇ ಇತ್ತು, ಆದರೆ ಈಗ ಯಾರ್ಯಾರ್ದು ಮಾನಿಟೈಸೇಷನ್ ಆಗಿದೆ ಚಾನಲು, ಆಮೇಲೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಈ ಒಂದು ಅಪ್ಡೇಟ್ ಎಸ್ಪೆಷಲಿ ಯೂಟ್ಯೂಬರು ತಂದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ವಾಟ್ಸಪ್ ಮಾಡ್ತಿದ್ರು, ಬರುತ್ತಿದ್ದೇನಿದು ಅಂತ. ಅದೇನಂತ ಅಂದರೆ ಬ್ರ್ಯಾಂಡ್ ಕನೆಕ್ಟ್ ಅಂತ. ಈ ಥರ ನನಗೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಬಂದಿದೆ, ಇದೇನಿದು ಬರುತ್ತೆ ವೈಟ್ ಸ್ಟುಡಿಯೋದಲ್ಲಿ ಈ ಥರ ಬಂದಿದೆ, ನಾನೇನು ಮಾಡೋದು ಈಗ ಅಂತ ತುಂಬ ಜನ ಈ ಥರ ಕೇಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಯಾರ್ಯಾರಿಗೆ ಚಾನಲ್ ಮಾನಿಟೈಸೇಷನ್ ಆಗಿದೆ ಈ ಥರ ಬರ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಅದಕ್ಕೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕನೆಕ್ಟ್ನ ನಾವು ಆನ್ ಮಾಡಿಕೊಂಡ್ರೆ ಅವಾಗ ನಮಗೆ ಪ್ರಮೋಷನ್ ಬರೋದು ಅಂತಲೇ ಹೇಳ್ಬೋದು. ಪ್ರಮೋಷನ್ ಬಂದರೆ ನಾವು ಅರ್ನಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಇದರಿಂದ ಹೇಗೆ ನಾವು ಇದನ್ನ ಬ್ರ್ಯಾಂಡ್ ಕನೆಕ್ಟ್ ಸೆಟ್ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನು ಮಾಡ್ಬೇಕಂತ ಅಂದರೆ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಬೇಕು. ಆ್ಯಕ್ಚುಲಿ ಇದೆಲ್ಲ ಪ್ರಾಸೆಸ್ ಮಾಡ್ತೀನಲ್ಲ, ನಾನು ನಿಮಗೆ PC ತೋರಿಸ್ತೀನಿ, ಎಲ್ಲ ಮಾಡೋದು ಸ್ಟೆಪ್ ಬೈ ಸ್ಟೆಪ್. ನೀವೇನು ಮಾಡ್ಬೇಕಂತ ಅಂದರೆ, ಮೊಬೈಲಲ್ಲಿ ಕೂಡ ಮಾಡ್ಬೋದು. ಬೇಕಾದರೆ ನೀವು ವೈಟ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿಕೊಂಡು ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ವೈಟ್ ಸ್ಟುಡಿಯೋ ಓಪನ್ ಮಾಡಿಕೊಂಡು ಇನ್ನೊಂದು ಮೊಬೈಲಲ್ಲಿ ನಾನು ವಿಡಿಯೋ ನೋಡ್ತಾ ಇರಿ, ಮತ್ತು ಇನ್ನೊಂದು ಮೊಬೈಲಲ್ಲಿ ನಾನೇನು ಮಾಡ್ತಾ ಹೋಗ್ತೀನಿ ಸ್ಟೆಪ್ಪು ಅದು ಮಾಡ್ತಾ ಹೋಗ್ತಾಯಿರಿ. ಬೇಗ ನೀವು ಬ್ರ್ಯಾಂಡ್ ಕನೆಕ್ಟ್ನ ನೀವು ಸೆಟ್ ಮಾಡ್ಕೊಬೋದು. ಬನ್ನಿ ಥರ ಮಾಡಿದ್ರೆ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ಇದೀಗ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಥರ ಒಳ್ಳೆಯ ಕಾಂಟೆಂಟ್ ಆಗಲಿ ಅಥವಾ ಒಂದು ಒಳ್ಳೆಯ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಎಲ್ಲ ಸ್ಟೆಪ್ಸ್ ಮಾಡೋದು ಅಂತ PCಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ನಾನೀಗ ಗೂಗಲ್ ಕ್ರೋಮ್ ಸಹಾಯದಿಂದ ವೈಟ್ ಸ್ಟುಡಿಯೋನ ನಾನೀಗ ಓಪನ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನೀವು ಮೊಬೈಲ್ನಲ್ಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ವೈಟ್ ಸ್ಟುಡಿಯೋ ಆ್ಯಪ್ನ, ಆದಷ್ಟು ಗೂಗಲ್ ಕ್ರೋಮ್ನಲ್ಲಿ ವೈಟ್ ಸ್ಟುಡಿಯೋ ಯೂಸ್ ಮಾಡಿ. ಎಂತಕ್ಕಂತ ಅಂದರೆ ಸಂಪೂರ್ಣವಾದ ಫುಲ್ ಫ್ಯೂಚರ್ ನಿಮಗೆ ಎಲ್ಲ ವರ್ಷನ್ ಸಿಗುತ್ತೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಅವಾಗ ಎಂತಕ್ಕೆ ಯೂಸ್ ಇದೆ, ಏನೇನು ಯೂಸ್ ಇಲ್ಲ ಅಂತ ಪೂರ್ತಿ ಡೀಟೇಲಾಗಿ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲನೇ ಸ್ಟೆಪ್ ಏನಂತ ಅಂದರೆ, ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ವೈಟ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಮೊದಲೇ ಒಂದು ವೆಬ್ಸೈಟ್ ಸಿಗುತ್ತೆ, ನೋಡ್ತಾ ಇರ್ಬೋದಲ್ಲ, ಮಾರ್ಕ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಡ್ಯಾಶ್ ಬೋರ್ಡ್, ಕಾಂಟೆಂಟ್, ಅನಾಲಿಟಿಕ್ಸ್ ಎಲ್ಲ ಇದೆ. ಇದರಲ್ಲಿ ಅರ್ನ್ ಟ್ಯಾಬ್ ಅಂತ ಇದೆ. ಇಲ್ಲಿ ನಾವು ಅರ್ನ್ ಟ್ಯಾಬ್ ಮೇಲೆ ಈಗ ಕ್ಲಿಕ್ ಕೊಡಬೇಕಾಗುತ್ತೆ. ಅರ್ನ್ ಟ್ಯಾಬ್ ಮೇಲೆ ಈಗ ಕ್ಲಿಕ್ ಕೊಟ್ಟಿದ್ದೆ ನಾನು. ಇಲ್ಲಿ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ 2 ಥರ ನೀವು ಮಾಡ್ಬೋದು ಇದರಲ್ಲಿ. ಅದೇನಂತ ಅಂದರೆ, ಅರ್ನ್ ಪೇಜ್ನಲ್ಲಿ ಮೊದಲನೇ ಬಂದ್ಬಿಟ್ಟು ಓವರ್ ವ್ಯೂ ಟ್ಯಾಬ್ ಅಂತ ಇದೆ. ಓವರ್ ವ್ಯೂ, ವಾಚ್ ಪೇಜ್ ಆಡ್ಸು, ಶಾರ್ಟ್ ಫೀಸ್ ಆಡ್ಸು, ಮೆಂಬರ್ಸು, ಸೂಪರ್ ಶಾಪಿಂಗು, ಅಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಅಂತ ಹೊಂದಿರುವಂಥದ್ದು. ಅಲ್ಲೂ ಬ್ರ್ಯಾಂಡ್ ಕನೆಕ್ಟ್ ಹೋಗಿ ಟ್ಯಾಬಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಆಗ್ಬೋದು. ಇಲ್ಲಿ ಬಿಟ್ಟು ನೋಡಿ, ಇಲ್ಲಿ ಶಾಪಿಂಗು ಮತ್ತು ಕೆಳಗಡೆ ನೋಡಿ ಬ್ರ್ಯಾಂಡ್ ಕನೆಕ್ಟ್, ಇಲ್ಲೇ ನೀವು ಕನೆಕ್ಟ್ ಆಗ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಆಗ್ಬೋದು, ಇಲ್ಲ ಅಂತಂದರೆ ನೋಡಿ ಬ್ರ್ಯಾಂಡ್ ಕನೆಕ್ಟ್ ಸಪ್ರೇಟೆಡ್ ಟ್ಯಾಬ್ ಇದೆ, ಇಲ್ಲಿಗೆ ಹೋದ್ರೂ ಸ್ಟಾರ್ಟ್ ಆಗ್ಬೋದು ಅಂತಲೇ ಹೇಳ್ಬೋದು. 2 ರೀತಿ ಇದೆ, 2 ರೀತಿ ಮಾಡಿದ್ರೆ ಓಕೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಅಂತ ಹೊಂದಿರುವಂಥದ್ದು ನೋಡಿ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಕ್ವಾಲಿಫೈಡ್ ಫಾರ್ ಅವರ್ ಎಕ್ಸ್ಪ್ಯಾಂಡೆಡ್ ಯೂಟ್ಯೂಬ್ ಬ್ರ್ಯಾಂಡ್ ಕನೆಕ್ಟ್ ಪ್ರೋಗ್ರಾಮು. ಆಮೇಲೆ ನೋಡಿ, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬಟನ್ ಸಿಗ್ತಾ ಇರುವಂಥದ್ದು. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಬಟನ್ ಮೇಲೆ ಇಲ್ಲಿಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರೆ ನೋಡಿ, ಸೈನ್ ಅಪ್ ಫಾರ್ ಬ್ರ್ಯಾಂಡ್ ಕನೆಕ್ಟ್ ಅಂತ ಹೊಂದಿರುವಂಥದ್ದು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಮಗೆ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಓದ್ಕೊಬೇಕಾಗುತ್ತೆ. ನೋಡಿ, ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ. ಈಗ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ 3 ಥರ ನಮಗೆ ಆಪ್ಷನ್ ಬರುತ್ತೆ ಅಂತ ಹೇಳ್ಬೋದು. ಫುಲ್ ನೇಮು, ಇಮೇಲ್ ಅಡ್ರೆಸ್ಸು ಮತ್ತು ಕಂಪನಿ ನೇಮು. ಫುಲ್ ನೇಮ್ ಅಂತ ಅಂದರೆ ನಿಮ್ಮೊಂದು ಫುಲ್ ನೇಮ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ಇನ್ನೊಂದು ಏನಂತ ಅಂದರೆ Gmail ID. ನಿಮ್ಮೊಂದು Gmail ID ಐತಲ್ಲ, ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು. ಕಂಪನಿ ನೇಮು, ಈಗ ಸಪೋಸ್ ನಿಮ್ದೇನಾದ್ರು ಬಿಸ್ನೆಸ್ ಇದೆ ಅಂತ ಅಂದರೆ, ನಿಮ್ದೇನಾದ್ರು ಸಪ್ರೇಟಾಗಿ ಕಂಪನಿ ಇತ್ತು ಅಂತ ಅಂದರೆ ಆ ಕಂಪನಿ ನೇಮ್ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಇಲ್ಲ ಅಂತ ಅಂದರೆ ಇಂಡಿವಿಜುವಲ್ ಅಂತ ಅಂದರೆ ನೀವೇನು ಮಾಡಬೇಕಂತ ಅಂದರೆ NA ಅಂತ ಹಾಕಬೇಕು. ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕಂತ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಫಸ್ಟು ಈ 2 ಡೀಟೇಲ್ಸ್ ನಾನೀಗ ಫಿಲ್ ಮಾಡ್ತೀನಿ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಎಲ್ಲ ಒಂದು ಡೀಟೇಲ್ಸ್ ಫಿಲ್ ಮಾಡಿದ್ದೀನಿ. ಈಗ ಬಾಕಿ ಇರೋದು ಕಂಪನಿ ನೇಮ್. ಹೇಳ್ದಾನೆ ನಿಮಗೆ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಕಂಪನಿ ನೇಮ್ ಬಂದಾಗ ಹೇಳ್ದಾನೆ ಇಂಡಿವಿಜುವಲ್ ಅಂತ ಅಂದರೆ ನೀವೇನು ಹಾಕ್ಬೇಕಂತ ಅಂದರೆ ಕ್ಯಾಪಿಟಲ್ A ಮತ್ತು ಒಂದು ನೀವು ಸ್ಲ್ಯಾಶ್ ಹಾಕ್ಬೇಕು. ಸ್ಲ್ಯಾಶ್ ಹಾಕ್ಬಿಟ್ಟು A, ಕ್ಯಾಪಿಟಲ್ A, ಈ ಥರ ನೀವು ಹಾಕಬೇಕು. N and A ಅಂತ ಅಂದರೆ ನಿಮ್ಮ ಹತ್ರ ಏನು ಕಂಪನಿ ನೇಮ್ ಇಲ್ಲ, ನೀವು ಇಂಡಿವಿಜುವಲ್ ಅಂತ ನೀವು ಹೇಳ್ಕೊಬೇಕು. ಈ ಒಂದು ಪರ್ಟಿಕ್ಯುಲರ್ N and A ನಲ್ಲಿ ಕಂಪನಿ ನೇಮ್ ಇತ್ತು ಅಂತ ಅಂದರೆ ನೀವು ಹಾಕೊಳ್ಳಿ ಬಿಸ್ನೆಸ್ ಅಂತ ಅಂದರೆ, ಇಲ್ಲ ಅಂತ ಅಂದರೆ N and A ನೀವು ಟೈಪ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಕೆಳಗಡೆ ನೋಡಿ, ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದ ಅಗ್ರಿಮೆಂಟ್ ಅಂತ ಹೊಂದಿರುವಂಥದ್ದು. ಅಂದರೆ ನೀವು ಪೂರ್ತಿ ಪಾಲಿಸಿ ರೀಡ್ ಮಾಡಿದ್ದೀರಾ, ನನಗೆ ಅಕ್ಸೆಪ್ಟ್ ಇದೆ
ಅಂತ ಅಂದರೆ ಕೆಳಗಡೆ ನೋಡಿ ಅಕ್ಸೆಪ್ಟ್ ಬಟನ್ ಅಂತ ಕಾಣಿಸಿದೆ. ಈ ಪರ್ಟಿಕ್ಯುಲರ್ ಅಕ್ಸೆಪ್ಟ್ ಬಟನ್ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಈಗ ಕ್ಲಿಕ್ ಕೊಟ್ಟಾಗ ಅಕ್ಸೆಪ್ಟ್ ಅಂತ ಇಲ್ಲಿ ಸ್ವಲ್ಪ ಹೊತ್ತು ನಮಗೆ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲಿ ನಮಗೆ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಂತ ಅಂದರೆ ಸೆಟ್ ಯೋರ್ ಸಜೆಸ್ಟೆಡ್ ಪ್ರೈಸ್ 1 out of 2 ಅಡ್ವರ್ಟೈಸ್ಮೆಂಟ್ ಮೇ ಸಿ ದಿಸ್ ಬಿಫೋರ್ ಸೆಂಡಿಂಗ್ ಆಫರ್ ಟು ಯು ಅಂತ ಹೊಂದಿರುವಂಥದ್ದು. ಇದೇನಂತ ಅಂದರೆ ಈಗ ಸಪೋಸ್ ನೀವು ಪ್ರಮೋಷನ್ ತೊಗೊತೀರಾ ಅಂತ ಅಂದರೆ ಲಾಂಗ್ ವಿಡಿಯೋ ಆಗಲಿ ಅಥವಾ ಶಾರ್ಟ್ ವಿಡಿಯೋ ಪ್ರಮೋಷನ್ ಆಗಲಿ ಎಂಥ ಒಂದು ಪ್ರೈಸ್ ರೇಂಜಲ್ಲಿ ನೀವು ತೊಗೊತೀರಾ ಅಂತ ಇಲ್ಲಿ ಕೇಳ್ತಿರುವಂಥದ್ದು. ಇಲ್ಲಿ ನೀವು ಡಾಲರ್ ಫಾರ್ಮ್ಯಾಟಲ್ಲಿ ಹಾಕಬೇಕು. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಈಗ ಸಪೋಸ್ ಈಗ ಲಾಂಗ್ ವಿಡಿಯೋ ಫಾರ್ಮ್ಯಾಟ್ ಮಾಡಬೇಕಂತ ಅಂದರೆ ನೀವು ಇಷ್ಟು ತೊಗೊತೀರಾ ಅಂತ ಅಂದರೆ ನೀವು ಟೈಪ್ ಮಾಡಬೇಕಾಗತ್ತೆ. ಶಾರ್ಟ್ ವಿಡಿಯೋ ಫಾರ್ಮ್ಯಾಟಲ್ಲಿ ಅಂತ ಅಂದರೆ ನೀವು ಇಷ್ಟು ತೊಗೊತೀರಾ ಪ್ರೈಸ್ ಅಂತ ಅಂದರೆ ಇಲ್ಲಿ ನೀವು ಇಷ್ಟು ಟೈಪ್ ಮಾಡಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಡಾಲರ್ ಫಾರ್ಮ್ಯಾಟಲ್ಲಿ ಟೈಪ್ ಮಾಡಿ. ಈಗ ನಾನು ಪ್ರೈಸ್ನ ಟೈಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಅನ್ಕೊಂಡೆ ಡಾಲರ್ ಸಿಂಬಲ್ ಅಂತ, ಇಲ್ಲಿ ನೋಡಿ ರುಪಿ ಸಿಂಬಲ್ ಕಾಣಿಸಿರುವಂಥದ್ದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಕಂಟ್ರಿ ಮೇಲೆ. ಸಪೋಸ್ ಇಂಡಿಯಾದಲ್ಲಿದ್ದೀನಿ INR ತೋರಿಸಿದ್ದೆ, US ಇದ್ದೀರಾ ಅಂತ ಅಂದರೆ US ಡಾಲರ್ ತೋರಿಸುತ್ತೀನಿ. ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಒಂದು ಕಂಟ್ರಿಲಿ ಇದ್ದೀರಾ ಅಂತ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಯಾವ ಒಂದು ಕರೆನ್ಸಿ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಇದು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ರುಪೀಸ್ ಫಾರ್ಮ್ಯಾಟಲ್ಲಿ ಎಲ್ಲ ನಾನೀಗ ಟೈಪ್ ಮಾಡಿದ್ದೀನಿ, ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗೂ ಪ್ಲಸ್ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗೂ. ಇಲ್ಲೇನು ಮಾಡಬೇಕಂತ ಅಂದರೆ ನೀವು ನೆಕ್ಸ್ಟ್ ಅಂತ ಆಪ್ಷನ್ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಆಪ್ಷನ್ ಮೇಲೆ ನಾನು ಈಗ ಕ್ಲಿಕ್ ಕೊಡಬೇಕಾಗುತ್ತೆ. ಕ್ಲಿಕ್ ಕೊಟ್ಟಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಆ್ಯಡ್ ಯೋರ್ ಬಿಸ್ನೆಸ್ ಕಾಂಟ್ಯಾಕ್ಟ್ ಇಮೇಲ್ ಅಂತ ಈ ಥರ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ ಇಲ್ಲಿ. ಇದೇ ನಂದು ಬಿಸ್ನೆಸ್ ಕಾಂಟ್ಯಾಕ್ಟ್ ಇಮೇಲು ಅಥವಾ ಚೇಂಜ್ ಮಾಡಬೇಕಂತ ಅಂದರೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಈಗ ಎಲ್ಲ ನಾನು ಚೇಂಜಸ್ ಮಾಡಿದ್ದೀನಿ ಜಿಮೇಲ್ ಐಡಿಲಿ. ಯಾವ ಒಂದು ಪರ್ಟಿಕ್ಯುಲರ್ ಜಿಮೇಲ್ ಐಡಿಲಿ ಈಗ ಸಪೋಸ್ ಈಗ ಎಂಥರ ಬ್ರ್ಯಾಂಡ್ ಕನೆಕ್ಟರ್ಸ್ ಆಗಲಿ ಅಥವಾ ಪ್ರಮೋಷನ್ ಯಾರು ಬಂದಿರ್ತಾರೆ ನಿಮಗೋಸ್ಕರ ಅಂತ ಅಂದರೆ ಈ ಜಿಮೇಲಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕಂತ ಅಂದರೆ ಅದನ್ನ ನೀವು ಟೈಪ್ ಮಾಡಿರಿ. ಆಮೇಲೆ ನೋಡ್ತಾ ಇರ್ಬೋದಲ್ಲ, ನೆಕ್ಸ್ಟ್ ಡನ್ ಅಂತ ಆಪ್ಷನ್ ಸಿಗ್ತಾ ಇರುವಂಥದ್ದು. ಡನ್ ಅಂತ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಪ್ರಿಫರೆನ್ಸಸ್ ಸೇಮ್ ಅಂತ ಬಂದಿರುವಂಥದ್ದು ಈ ಥರ ಆಪ್ಷನ್ ಬರುತ್ತೆ. ಇದು ಅನ್ಟಿಕ್ ಮಾಡಿ. ಇಷ್ಟ ಆಯಿತು ಬ್ರ್ಯಾಂಡ್ ಕನೆಕ್ಟ್ ಹೇಗೆ ನಾವು ಮಾಡೋದು ಅಂತ. ಮತ್ತು ಇನ್ನೊಂದು ಏನಂತ ಅಂದರೆ ಮೀಡಿಯಾ ಕಿಟ್ ಅಂತ ಬರುತ್ತಿದ್ದು. ಮೀಡಿಯಾ ಕಿಟ್ ಅಂತ ಅಂದರೆ ಮುಂಚೆ ಹೇಳಿದ್ನಲ್ಲ ನಿಮಗೆ, ಯಾವೊಂದು ಪರ್ಟಿಕ್ಯುಲರ್ ಆಡಿಯನ್ಸ್ ವಿಡಿಯೋ ನೋಡ್ತಿದ್ದಾರೆ ಅಂತ ನೋಡಿ ಏನಂತಲ್ಲ ಬ್ರ್ಯಾಂಡ್ ಕನೆಕ್ಟರ್ಸ್ ಆಗಲಿ ಅಥವಾ ಯಾರಾದರೂ ಪ್ರಮೋಷನ್ಗೋಸ್ಕರ ಬಂದಿರ್ತಾರೆ ಅಂತ ಅಂದರೆ ನಿಮಗೋಸ್ಕರ ಈ ಪರ್ಟಿಕ್ಯುಲರ್ ಮೀಡಿಯಾ ಕಿಟ್ ನೋಡಿ ನಿಮಗೋಸ್ಕರ ಬಂದಿರ್ತಾರೆ. ಇದು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಈಗ ವ್ಯೂ ಮೀಡಿಯಾ ಕಿಟ್ ಹೋಗ್ಬೇಕಂತ ಅಂದರೆ ನೋಡ್ತಾ ಇರ್ಬೋದಲ್ಲ, ವ್ಯೂ ಮೀಡಿಯಾ ಕಿಟ್ಗೆ ಹೋದರೆ ಈ ರೀತಿ ನಮಗೆ ಬರುತ್ತೆ. ಏನೇನು ಕೀ ಸ್ಟಾರ್ಟರ್ಸ್ ಇದೆ, ಏನೇನು ಮೀಡಿಯಾ ಏನೇನಿದೆ, ಡೆಮೋಗ್ರಾಫಿಕ್ಸ್ ಎಲ್ಲ ಈ ರೀತಿ ನಮಗೆ ಓಪನ್ ಆಗುತ್ತೆ ಇಂಟರ್ಫೇಸ್ ಅಂತಲೇ ಹೇಳ್ಬೋದು. ಈಗ ಸಂಪೂರ್ಣವಾದ ಡಾಟಾ ಇದೆಯಲ್ಲ, ನನಗೆ ನಾವು ಒಂದೇ ಸತಿ ನಾನು ಡೌನ್ಲೋಡ್ ಮಾಡ್ಕೊಬೇಕಂತ ಅಂದರೆ ಇಲ್ಲಿ ಡೌನ್ಲೋಡು PDF ಅಂತ ಒಂದು ಆಪ್ಷನ್ ಇದೆ. ನಾವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. PDF ಮುಖಾಂತರ ನಾವು ಓದ್ಕೊಬೋದು. ಈ ಥರ ಡಾಟಾ ಇದೆ, ಈ ಥರ ನಮಗೆ ಡೆಮೋಗ್ರಾಫಿಕ್ಸ್ ಇದೆ ನಮ್ಮ ಚಾನಲಲ್ಲಿ ಅಂತ ಪೂರ್ತಿ ಡೀಟೇಲ್ ಆಗಿ ಅಲ್ಲೇ ನೀವು ಓದ್ಕೊಬೋದು ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಬರ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ, ಮೀಡಿಯಾ ಕಿಟ್ ಐತಲ್ಲ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಮೋಷನ್ಸ್ನಲ್ಲಿ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಇಷ್ಟು ನೀವು ಪ್ರಾಸೆಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಬ್ರ್ಯಾಂಡ್ ಕನೆಕ್ಟ್ನ ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಬ್ರ್ಯಾಂಡ್ ಕನೆಕ್ಟ್ನ ನಾವು ಸೆಟಪ್ ಮಾಡ್ಕೊಬೋದು. ಸೆಟಪ್ ಮಾಡಿಕೊಂಡು ಪ್ರಮೋಷನ್ನ ನಾವು ಪಡ್ಕೊಬೋದು ಅಂತ ಹೇಳ್ಬೋದು. ಮತ್ತು ಹೇಳ್ದಲ್ಲ, ಅದು ಪ್ರೈಸ್ನ ನೀವು ಡಾಲರ್ಸಲ್ಲೇ ನೀವು ಇಡಬೇಕಾಗತ್ತೆ, INRಗೆ ನೀವು ಇಡೋಕ್ಕಾಗಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆ ಒಂದು ಸ್ಟೆಪ್ನ. ಮತ್ತು ಇನ್ನೊಂದು ಏನಂತ ಅಂದರೆ ಮುಂಚೆ ಹೇಳಿದ ಪಾಲಿಸಿ ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಇರಬೇಕು. ಮಾನಿಟೈಸೇಷನ್ ಅಂತ ಅಂದರೆ ನಿಮ್ಮ ಒಂದು ಏಜು 18+ ಇರಬೇಕು, ಅಥವಾ 18+ ಮಾನಿಟೈಸೇಷನ್ ಆಗಿದ್ರೆ ಚಾನಲ್ 18 ಅಥವಾ 18+ ಅಂತ ಕನ್ಸಿಡರ್ ಆಗಿರುತ್ತೆ. ಸಿಂಪಲ್ ಇದು. ಮತ್ತು ಇನ್ನೊಂದು ಏನಂತ ಅಂದರೆ ನಿಮ್ಮ ಒಂದು ಚಾನಲ್ಗೆ ಆ್ಯಕ್ಟಿವ್ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಇರಬಾರ್ದು. ಇಲ್ಲ ಅಂತ ಅಂದರೆ ಅದು ಏನಂತಲ್ಲ ಬ್ರ್ಯಾಂಡ್ ಕನೆಕ್ಟು ಅದು ಸಕ್ಸಸ್ಫುಲ್ ಆಗುತ್ತೆ, ಎಲಿಜಿಬಲ್ ಇರ್ದಿರೋ ಅಂತ ಹೇಳ್ಬೋದು. ಮತ್ತಿನ್ನೊಂದು ಏನೇನು ರೂಲ್ಸ್ ಐತೆ ಯೂಟ್ಯೂಬ್ದು ಅದೆಲ್ಲ ನಾವು ಫಾಲೋ ಮಾಡ್ತಾ ಬರ್ತಾ ಇರಬೇಕು. ಆವಾಗ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕನೆಕ್ಟ್ನ ನಾವು ಆರಾಮಾಗಿ ಈಸಿಯಾಗಿ ಸೆಟಪ್ ಮಾಡ್ಕೊಬೋದು. ಆಮೇಲೆ ಪ್ಲಸ್ ಈಗ ಸಪೋಸ್ ಒಬ್ಬ ಅಡ್ವರ್ಟೈಸ್ ಮಾಡ್ತಾರೆ, ನೋಡ್ತಾರೆ ನಿಮ್ಮ ಒಂದು ಚಾನಲ್, ಈ ರೀತಿ ಆಡಿಯನ್ಸ್ ಇದೆ, ಈ ರೀತಿ ಆಡಿಯನ್ಸ್ ಬರ್ತಿದ್ದಾರೆ, ಈ ರೀತಿ ನೋಡ್ತಿದ್ದಾರೆ ಅಂತ. ಇದರಿಂದ ಸ್ಪಾನ್ಸರ್ಶಿಪ್ ಅವ್ರು ಯಾರ್ಯಾರು ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅವ್ರು ಬಂದು ನಿಮಗೆ ಆರಾಮಾಗಿ ಯಾವ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಕೊಡ್ಬೋದು ಅಂತ ನೀವು ಅವರು ಡಿಸೈಡ್ ಮಾಡ್ತಾರೆ. ಆಮೇಲೆ ನಿಮಗೆ ಕೊಡ್ತಾರೆ. ಆಮೇಲೆ ಹೇಳ್ದನ ಆಪ್ಷನ್ ಬರುತ್ತೆ ರಿಜೆಕ್ಟ್ ಮಾಡೋದು, ಆಮೇಲೆ ಪ್ಲಸ್ ನೀವು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಒಂದು ಬ್ರ್ಯಾಂಡಿಂದ. ಅದೊಂದು ಯೂಸ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು. ಈ ಫೀಚರ್ ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ತುಂಬ ಜನ ಇದ್ರ ಬಗ್ಗೆ
ಕೇಳ್ತಿದ್ರು ವಿಡಿಯೋ, ಅದಕ್ಕೆ ಈಗ ವಿಡಿಯೋ ಮಾಡಿದ್ದೀನಿ. ಸಖತ್ತಾಗೈತೆ, ಮಸ್ತಾಗೈತೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಒಂದು ಬ್ರ್ಯಾಂಡ್ ಕನೆಕ್ಟ್ನ ಯಾರ್ಯಾರ ಚಾನಲ್ ಎಲ್ಲ ಮಾನಿಟೈಸೇಷನ್ ಆಗಿದೆ ಮಾಡ್ಕೊಳ್ಳಿದ್ದ ಬೆಸ್ಟ್ ಅಂತಲೇ ಹೇಳ್ಬೋದು. ಆವಾಗ ನಿಮಗೆ ಪ್ರಮೋಷನ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಹೇಳಿ ನಾನು ನಿಮಗೆ ಆ ಪ್ರೈಸ್ನ ನೀವು ಚೇಂಜ್ ಮಾಡ್ಕೊತಾ ಇರ್ಬೋದು. ಆದರೆ ಮಿನಿಮಮ್ ಆದರೂ ಒಂದು 6 ತಿಂಗಳು ನೀವು ಗ್ಯಾಪ್ ಕೊಡಲೇಬೇಕಾಗುತ್ತೆ. ಆವಾಗ ನೀವು ಚೇಂಜ್ ಮಾಡ್ಕೊತಾ ಹೋಗ್ತಾ ಇರ್ಬೋದು. ಈಗ ಸಪೋಸ್ ನಾ ಈಗ $100 ಇಟ್ಟಿದ್ದೀನಿ ಅಂತ ಅಂದರೆ ನೆಕ್ಸ್ಟು $1000 $10,000 ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ಬೋದು. ಯಾವಾಗ ನಾನು ದೊಡ್ಡ ಯೂಟ್ಯೂಬರ್ ಆಗ್ತಾ ಹೋಗ್ತಾ ಇರ್ತೀನಿ. ಈಗ ಸಪೋಸ್ ನಂಗೆ 1 ಲಕ್ಷ ಸಬ್ಸ್ಕ್ರೈಬರ್ ಕ್ರಾಸ್ ಆಯಿತು, 2 ಲಕ್ಷ, 10 ಲಕ್ಷ, 20 ಲಕ್ಷ, ಆ ಥರ ನನ್ನ ಪ್ರೈಸ್ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ಬೋದು. ಇದೊಂದು ನೀವು ಪಾಯಿಂಟಲ್ಲಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಇಷ್ಟಾಯಿತು ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕನೆಕ್ಟ್ ಅಪ್ಡೇಟ್ ಬಗ್ಗೆ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಂತ ಅನ್ಕೊಂಡಿದ್ದೆ ಈ ಒಂದು ವಿಡಿಯೋದಲ್ಲಿ. ಮತ್ತು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ರೆ ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಿದ್ರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಗಂಟು ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.